ಹಲೋ ಮಿಸ್ಟರ್ ಕಿರಿಕೀರ್ತಿ ಅವರೇ, ಹೇಗಿದ್ದೀರಾ? ನೀವು ಬಿಡಿಯಪ್ಪ ಸೂಪರ್ ಆಗಿರ್ತೀರ. ಯಾಕಂತಂದರೆ ನೀವು ಪಾಪ ಸಮೀರ್ ಅಮ್ಮನಿಗೆ ಮನೇಲಿ ಇರೋಕ್ಕೆ ಜಾಗ ಕೊಡೋ ಅಂಥವ್ರು. ನಮ್ಮ ಮನೆ ಬಾಗಿಲು ಯಾವಾಗಲೂ ತೆಗೆದಿರತ್ತೆ. ಅವ್ರ ಅಪ್ಪ ಅಮ್ಮನ ನೋಡ್ಕೊಳ್ಳೋಕ್ಕೆ ಜಾಗ ಇಲ್ಲ, ಏನಿಲ್ಲ, ಪಾಪ ಅವನಿಗೆಲ್ಲೋ ನೆಲೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಮನೆ ಬಾಗಿಲಿಗೆ ಯಾವಾಗಲೂ ತೆಗೆದಿರುತ್ತೆ. ನಾನು ಅವ್ರನ್ನ ಇಟ್ಕೊತೀನಿ, ನನ್ನ ತಾಯಿ ಥರ ಅವ್ರನ್ನ ನೋಡ್ಕೊತೀನಿ ಅಂತ ಹೇಳೋರಲ್ವ ನೀವು. ಅಯ್ಯೋ, ಕಳಸಲ ಫ್ಲಡ್ಡೆಲ್ಲ ಆಯ್ತಲ್ಲ, ಎಷ್ಟೊಂದು ಜನ ಬೀದಿಗೆ ಬಿದ್ದಿದ್ರು, ಎಲ್ಲ ಆಗಿತ್ತು. ಅವಾಗೆಲ್ಲ ನೀವೇ ಅಲ್ವಾ ಎಲ್ಲರಿಗೂ ಕರೆದು ಹೆಲ್ಪ್ ಮಾಡಿದ್ದು ಅಲ್ವಾ? ಸಮೀರ್ ಅವರು ಯಾವಾಗ ಬಂದು ನಿಮ್ಮ ಹತ್ರ ನಮ್ಮಮ್ಮ ಅಪ್ಪ ನಮ್ಮ ಕಡೆಯವರಿಗೆ ಇರೋಕ್ಕೆ ಜಾಗ ಇಲ್ಲ, ನಮಗೆ ಮನೆ ಮಠ ಗತಿ ಇಲ್ಲ, ನಮಗೆ ಇರೋಕ್ಕೆ ನೆಲೆ ಬೇಕು ಅಂತ ನಿಮ್ಮ ಹತ್ರ ಬಂದು ಕೈ ಮುಕ್ಕೊಂಡು ಯಾವತ್ತಾದರೂ ಕೇಳಿದ್ರ? ಇಲ್ವಲ್ಲ. ನೀವೇ ಎಲ್ಲೋ ಎಷ್ಟೋ ಇದರಲ್ಲಿ ಹೇಳ್ತೀರಾ ಇವರು ಧರ್ಮ ವಿರೋಧಿಗಳು, ಅಪಪ್ರಚಾರ ಮಾಡೋರು, ನಾವು ಆ ಗ್ಯಾಂಗು, ನೀವು ಈ ಗ್ಯಾಂಗು, ಆ ಗ್ಯಾಂಗು. ಮತ್ತೆ ಹಾಗೆ ಯಾವ ಇದರಲ್ಲಿ ಮತ್ತೆ ನೀವು ಸಮೀರ್ ಅವ್ರ ಪೇರೆಂಟ್ಸನ್ನು ನಿಮ್ಮ ಮನೇಲಿ ಇರೋಕ್ಕೆ ಜಾಗ ಕೊಟ್ಬಿಟ್ಟು ಇಟ್ಕೊತೀರಾ? ಯಾಕೆ ಆನ್ಸರ್ ಇಲ್ವಾ? ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ಸವಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಗೊತ್ತಿರೋ ಹಾಗೆ ಎಲ್ಲರೂ ನಮ್ಮ ಮನೆ ಮಗಳು ಸೌಜನ್ಯನಿಗೆ ನ್ಯಾಯ ಸಿಗಲಿ ಅಂತ ಹೋರಾಟ ಹೋರಾಟದಲ್ಲಿದ್ದೀವಿ ಆಯಿತಾ? ನೀವುಗಳು ಎಲ್ಲರೂ ದಿನಾನು ಇವತ್ತೇನಾಯಿತು, ನಾಳೆ ಏನಾಗುತ್ತೆ, ಮತ್ತೇನು ಮಗ ಅಂತ ಎಲ್ಲ ನೀವು ಕಾಯ್ಕೊಂಡಿರ್ತೀರ. ಅಂಥದ್ರಲ್ಲಿ ಏನಾದರೂ ಒಂದು ನಿಮಗೆ ಈಗಾಗಲೇ ಗೊತ್ತಿದೆ, ನೀವೆಲ್ಲ ನೋಡಿರ್ತೀರ, ಏನೋ ಒಂದು ಒಳ್ಳೇದಾಗ್ತಾ ಇದೆ, ಒಳ್ಳೇದು ಮಾಡ್ತೀವಿ, ಒಳ್ಳೇದಾಗತ್ತೆ, ಒಳ್ಳೇದಾಗೋ ಹಾಗೆ ಗೌರ್ಮೆಂಟ್ ಮಾಡತ್ತೆ ಅಂತ ಎಲ್ಲ ಇರುವಾಗ ಒಂದೊಂದು ಪರ ವಿರೋಧ ಪರ, ಆಯಿತಾ? ಆಗ್ತಾನೇ ಇದೆ. ನಿಜವಾಗಿ ನಾನೊಂದು ಕೇಳ್ತೀನಿ ಕೆಲವೊಬ್ಬರಿಗೆ, ನಿಮ್ಮಗಳ ಬೇಳೆ ಬೇಯಿಸ್ಕೊಳ್ಳೋಕ್ಕೆ, ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ, ನಿಮ್ಮ ಭಿಕ್ಷಾ ಪಾತ್ರೆಯನ್ನು ತುಂಬಿಸ್ಕೊಳ್ಳೋಕ್ಕಾಗಿ ಆಯಿತಾ ಸತ್ಯದ ದಾರಿನೇ ತಪ್ಪಿಸೋಕ್ಕೆ ನೋಡ್ತೀರಾ, ನ್ಯಾಯಪರ ಹೋರಾಟಗಾರರನ್ನೇ ದಿಕ್ಕ ತಪ್ಪಿಸೋಕ್ಕೆ ನೋಡ್ತೀರಾ, ಲಾಸ್ಟಿಗೆ ತಿಪ್ಪೆ ಸಾರಿಸೋ ಶಾಸ್ತ್ರ ಮಾಡ್ತಾರೆ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊನ್ನೆ ಬಂಗ್ಲಗುಡ್ಡ ಅಲ್ಲಿ ಅಸ್ಥಿಪಂಜರ ಸಿಕ್ಕಿದೆ, ತಲೆಬುರುಡೆಗಳು ಸಿಕ್ಕಿದೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, 7 ತಲೆಬುರುಡೆಗಳು ಅಂತ ನಿಮಗೆಲ್ಲ ಗೊತ್ತಿದೆ. SIT ತನಿಖೆ ಆಗ್ತಾ ಇದೆ. ಮತ್ತು ಯಾರೋ ಒಂದು ಕೂರ್ಗವ್ರದ್ದು ಅಲ್ಲಿ ಬುರುಡೆ ಪಕ್ಕ ಅಂತ ಹೇಳ್ತಾರೆ, ಅಲ್ಲಿ ID ಕಾರ್ಡ್ ಸಿಕ್ಕಿದೆ, ಕೂರ್ಗೆ ಅಡ್ರೆಸ್ ಇದೆ ಅಲ್ಲಿ. ಓಕೆ, ಇದೆಲ್ಲ ಹೀಗೆ ತನಿಖೆಗಳು ನಡೀತಾ ಇರೋದು ನಿಮಗೂ ಗೊತ್ತು, ನೀವು ನೋಡಿರ್ತೀರ, ಎಲ್ಲ ಚಾನೆಲ್ಗಳಲ್ಲಿ ಬರ್ತಾ ಇದೆ, ಲೈವ್ ಆಗಿ ಕೂಡ ಬರ್ತಾ ಇದೆ. ಹಿಂಗಿರುವಾಗ ಒಬ್ಬ ಕೀರ್ತಿ ಅಂತ ಒಬ್ಬ ಇದ್ದಾನೆ, ಗೊತ್ತಲ್ಲ? ಎಲ್ಲೋ ಕೂತ್ಕೊಬಿಟ್ಟು ಒಂದು ಚಾನಲಲ್ಲಿ, ಒಂದು ದಿವಸಕ್ಕೆ 2 ಚಾನಲಲ್ಲಿ ಬಂದು ಕೂತ್ಕೊಬಿಡ್ತಾನೆ. ಪಾಪ ಏನು ಮಾಡೋದು, ಫಸ್ಟೇ ಎಲ್ಲ ರೆಡಿ ಮಾಡ್ಕೊಂಡಿರ್ತಾನೆ ಅನಿಸುತ್ತೆ, ಪೇಮೆಂಟ್ ಗಿರಾಕಿ ಅಲ್ವಾ? ಇವತ್ತು ಯಾವ ಚಾನಲಿಗೆ ಹೋಗಿ ರಾಂಗ್ ಇನ್ಫಾರ್ಮೇಷನ್ ಕೊಡಲಿ, ಇನ್ನೊಂದಕ್ಕೆ ಹೋಗಿ ಏನು ಮಾತಾಡಲಿ? ಸುಮಂತನವನ್ನೆಲ್ಲ ಎತ್ತುಕಟ್ಟಾಯಿತು, ಎಲ್ಲ ಆಯಿತು, ಅವನ ಹಣೆ ಬರ ಗೊತ್ತಾಯಿತು, ಪ್ರತಿಯೊಂದು ಏನೋ ಮಾಡೋಕ್ಕೆ ಹೋಗ್ತಾನೆ, ಏನೋ ಆಗುತ್ತೆ. ಮತ್ತು ಈಗ ಚಾನೆಲ್ಗಳಲ್ಲಿ ಹೋಗಿ ದೊಡ್ಡ ಭಾಷಣ ಬಿಗಿಯೋದು. ಬುರುಡೆ ಸಿಕ್ಕಿದ್ದು ಗಂಡಸದಂತೆ, ಜನಿಸದದು ಅಲ್ಲಪ್ಪ, ದೊಡ್ಡ ಜರ್ನಲಿಸಮ್ಮು. ಏನು ನೀವು ಸೋಷಿಯಲ್ ಮೀಡಿಯಾ ಹೀರೋಗಳೇ ಅಂತ ಕೇವಲವಾಗಿ ಮಾತಾಡ್ತೀಯಲ್ಲ, ಆಯ್ತಪ್ಪ, ನೀವು ದೊಡ್ಡ ಜರ್ನಲಿಸಮ್ ಮಾಡಿಕೊಂಡು ದೊಡ್ಡ ಪತ್ರಕರ್ತ ಅಂತಲೇ ಇಟ್ಕೊಳ್ಳೋಣ. ಸಿಕ್ಕಿರೋದು ಬುರುಡೆ, ಅಲ್ಲಿ ಲೇಬಲ್ ಮಾಡಿ ಏನಾದರೂ ಅಂಟಿಸಿದ್ರ, ಇದು ಗಂಡಸ್ರದು, ಇದು ಹೆಂಗಸ್ರದು, ಇಲ್ಲ ಇದು ಮಕ್ಕಳದು ಅಂತ ಏನಾದರೂ ಯುವತಿಯರದು, ಯುವಕರದು ಲೇಬಲ್ ಮಾಡಿ ಮೇಲೆ ಏನಾದರೂ ಅಂಟಿಸಿದ್ರ? ಬುರುಡೆ ನೋಡಿದ ತಕ್ಷಣ ಗೊತ್ತಾಗೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ.
ಅದಕ್ಕೆ ಅದರದೇ ಆದ ಪರೀಕ್ಷೆಗಳು ಮಾಡಬೇಕು ಎಲ್ಲ. ಅದು ಎಂಥ ಸಾಮಾನ್ಯ ಜನರಿಗೂ ಗೊತ್ತಿದೆ. ಅದೇಂಗೆ ಹೇಳ್ಬಿಡ್ತೀಯಪ್ಪ ನೀನು ಕೂತ್ಕೊಂಡು? ಏಕೆ ಏನೇನೋ ದಿಕ್ಕು ತಪ್ಪಿಸೋದು? ಇನ್ನೂ ಬುದ್ಧಿ ಕಲೀಲಿಲ್ವಾ? ಇನ್ನೂ ಬುದ್ಧಿ ಬಂದಿಲ್ವಾ? ಆಯಿತು, ನೀವು ಕೂಡ ನೀವು ಕೂಡ ಒಬ್ಬರು ಧರ್ಮದ ಪರ ಹೋರಾಟಗಾರರು. ನಾವೇನು ಅಧರ್ಮಿಗಳಲ್ಲ. ನಮ್ಮ ಧರ್ಮನ ನಾವೇ ತುಳಿತೀವ? ನಮ್ಮ ಧರ್ಮದ ವಿರುದ್ಧ ನಾವೇ ಮಾತಾಡೋಕ್ಕೆ ಬರ್ತೀವ? ನಿಮ್ಮಗಳ ಥರ ನಾವು ಕೂಡ ಧರ್ಮ ರಕ್ಷಕರೇ. ನಾವು ಧರ್ಮ ಭಕ್ಷಕರಾಗಿದ್ದರೆ ಒಂದು ಹಿಂದೂ ಹೆಣ್ಣುಮಗಳಲ್ವಾ ಸೌಜನ್ಯ? ನೀನು ಹಿಂದೂ ಅಲ್ವಾ? ನಮ್ಮ ಭಾರತ ದೇಶದ ಹೆಣ್ಣುಮಗಳಲ್ವಾ? ನಮ್ಮ ಮನೆ ಮಗಳ ಹೆಣ್ಣುಮಗಳಲ್ವಾ? ಅವಳು ಏನು ಬೇರೆ ಸೌಜನ್ಯ ಆಗಲಿ, ಸೌಜನ್ಯನ ಮನೆಯವರಾಗಲಿ, ಬೇರೆಯವರಾಗಲಿ ಬೇರೆ ಗ್ರಹದವರ ಅಲ್ಲ ಅಲ್ವಾ? ಆ ಥರ ಇದ್ಮೇಲೆ ನೀವು ಧರ್ಮ ರಕ್ಷಕರಲ್ವ? ನೀವು ಯಾವತ್ತಾದರೂ ಒಂದು ದಿನ ಎಲ್ಲ ಹರಟೆ ಬುರುಡೆ ಬಿಚ್ತೀಯಲ್ಲ ನೀನು, ಒಂದು ದಿನ ಆದರೂ ಸೌಜನ್ಯನಿಗೆ ನ್ಯಾಯ ಸಿಕ್ಕಲಿ ಅಂತ ಎಲ್ಲಾದರೂ ಹೇಳಿದೀಯಾ? ಆತ್ಮಸಾಕ್ಷಿಯಾಗಿ ಎಲ್ಲಾದರೂ ಹೇಳಿದ್ದೀರಾ ಕೀರ್ತಿ ಅವರೇ? ಇಲ್ಲಲ್ಲ. ಎಷ್ಟು ದಿನ ಹೋಗ್ಬಿಟ್ಟು ಸೌಜನ್ಯನ ಅಮ್ಮ ಕುಸುಮಾವತಿ ಅವರಿಗೆ ಸಮಾಧಾನ ಮಾಡಿ ಬಂದಿದ್ದೀರಾ? ನಿಮಗೆ ನ್ಯಾಯ ಸಿಗುತ್ತೆ. ನಿಮ್ಮೆಲ್ಲರ ಪರವಾಗಿ ನಾವಿದ್ದೀವಿ. ನೀವೇನು ಯೋಚನೆ ಮಾಡಬೇಡಿ. ಜನಗಳಿದ್ದಾರೆ, ನ್ಯಾಯ ಇದೆ, ಮೇಲೆ ಭಗವಂತ ಇದ್ದಾರೆ ಅಂತ ಎಷ್ಟು ದಿನ ನೀನು ಮತ್ತು ನಿನ್ನ ಥರದವರೇ ತುಂಬ ಜನ ಇದ್ದಾರಲ್ಲ, ಎಷ್ಟು ದಿನ ಹೋಗಿ ಸಮಾಧಾನ ಮಾಡಿ ಬಂದಿದ್ದೀರಾ? ಮಾಡಬೇಕಲ್ವಾ? ನೀವು ಧರ್ಮದ ಪರ ಹೋರಾಟಗಾರರಲ್ವ ನೀವು? ನಾವೆಲ್ಲ ಧರ್ಮ ವಿರೋಧಿಗಳು ಅಂತ ಹೇಳ್ಕೊಂಡು ತಿರುಗ್ತೀರಲ್ಲ. ನಾವು ಧರ್ಮ ವಿರೋಧ ಆಗೋವಂಥ ಕೆಲಸಗಳನ್ನ ಏನು ಮಾಡಿದ್ದೀವಿ? ನಾನು ಅದೇ ಕ್ವಶನ್ ಕೇಳೋದು. ನಾನೊಬ್ಬಳ ಕೇಳ್ತಾ ಇಲ್ಲ ಮಿಸ್ಟರ್ ಕೀರ್ತಿ ಅವರೇ. ಎಲ್ಲ ಸೌಜನ್ಯ ಪರ ಹೋರಾಟಗಾರರು ಎಲ್ಲರೂ ಕೇಳ್ತಾ ಇರೋದು, ಎಷ್ಟು ದಿನ ಹೋಗಿ ಅವರಿಗೆ ಸಮಾಧಾನ ಹೇಳಿ ಬಂದಿದ್ದೀರಾ? ಸಮಾಧಾನ ಹೇಳೋದು ಹೋಗ್ಲಿ, ಬಾಯಿಗೆ ಬಂದಂಗೆ ಮಾತಾಡ್ತೀರಾ. ತಪ್ಪಲ್ವಾ? ನಮಗೆ ಬೇಕಾಗಿರೋದೇನು? ನ್ಯಾಯ. SIT ತನಿಖೆ ಆಗ್ತಾ ಇದೆ, ತನಿಖೆ ಆಗಲಿ. ನೀವೇನಾದರೂ SIT ತಂಡನ ಏನಾದರೂ ಪರ್ಚೇಸ್ ಮಾಡಿದ್ದೀರಾ? ಏನಾದರೂ ಕೊಂಡ್ಕೊಂಡಿದ್ದೀರಾ? ಇಲ್ಲ ನೀವು ಇವರಿಗೆ ಮಾತ್ರ SIT ಇದು ಅಂತ ಏನಾದರೂ ನಿಮಗೆ ಬಂದು ಹೇಳಿದಾರಾ? ನೀವೇ ಎಲ್ಲವೂ ಮಾತಾಡ್ತೀರಲ್ಲ. ನೀವು ಪಕ್ಕ ಹೋಗ್ಬಿಟ್ಟು ಅದು ಬುರುಡೆ, ಅದು ಹೆಣ್ಣೋ ಗಂಡೋ ಏನೋ ಅಂತ ತಿಳ್ಕೊಳ್ಳೋಕ್ಕೆ ಪೂರ್ತಿ ಇನ್ವೆಸ್ಟಿಗೇಷನ್ ಆಗಿ ಮಾನವನ ಶರೀರ ಯಾವ ಅಂಗನ ನೋಡಿ ಇದು ಹೆಣ್ಣು ಇದು ಗಂಡು ಅಂತ ತೀರ್ಮಾನ ಮಾಡ್ತಾರೆ ಅನ್ನೋದು ಗೊತ್ತಿಲ್ವಾ ನಿಮಗೆ? ಹೇಗೆ ಅಂತ ಸಿಕ್ಕಿದ ತಕ್ಷಣ ಅಲ್ಲಿ ಏನೋ ಸಿಕ್ತು, ಏನೋ ಆಗತ್ತೆ ಅಲ್ಲ. ನೀವುಗಳೆಲ್ಲ ಬಡ್ಕೊಂಡ ತಕ್ಷಣ ಏನೋ ನೀವು ನ್ಯಾಯನ ಕೊಂಡ್ಕೊಳ್ಳೋಕ್ಕಾಗಲ್ಲ. ಅಷ್ಟು ಈಸಿಯಾಗಿ ಮಂಜುನಾಥ ಸ್ವಾಮಿ ಬಿಡೋದೂ ಇಲ್ಲ. ಹೆಣ್ಣುಮಗಳು ಶಾಪ ತಟ್ಟದೇ ಇರೋದೂ ಇಲ್ಲ ಎಲ್ಲರಿಗೂ. ಆಯಿತಾ? ನೀವು ಬಡ್ಕೊಳ್ಳೋದೇ ನಿಮ್ಮ ಕೆಲಸ ಅಂತ ನೀವು ತೀರ್ಮಾನ ಮಾಡಿರಬೇಕಾದ್ರೆ ಏನು ಮಾಡೋಕ್ಕಾಗತ್ತೆ ಅಲ್ವಾ? ಬಡ್ಕೊಳ್ತಾನೇ ಇರಿ, ಆಗೋದಾಗತ್ತೆ. ಮೇಲೊಬ್ಬ ಇದ್ದಾರೆ ಅಷ್ಟೇ. ನಾನು ಸಿಂಪಲ್ಲಾಗಿ ಕೇಳಿದ್ದೆ ಅಷ್ಟೇ. ಎಲ್ಲದಕ್ಕೂ ಮೂಗು ತೋರಿಸ್ಕೊಂಡು ಬರ್ತೀರಾ, ಪ್ರತಿ ವಿಷಯಕ್ಕೂ ನಂದೆಲ್ಲಿಡ್ಲಿ ಅಂತ ಬರ್ತೀರಾ. ಹೋಗಲಿ, ಅದು ಒಳ್ಳೇದಾಗೋ ಥರ ಆದರೂ ಒಂದೆರಡು ಮಾತಾಡಿ, ನಮ್ಮ ಜನಗಳಿಗೆ ಸಮಾಧಾನ ಆಗೋ ಥರ ಆದರೂ ಮಾತಾಡಿ. ಇಲ್ಲ ಏನು, ಅದು ಬಿಟ್ಟು ನಿಮ್ಮ ಮುಖಕ್ಕೆ ನೀವೇ ಮಸಿ ಬಳ್ಕೊತಾ ಇದ್ದೀರಾ. ಎಲ್ಲೋ ಬರ್ತೀರ, ಎಲ್ಲೋ ಸೈಲೆಂಟ್ ಆಗಿರ್ತೀರ. ಏನೋ ಒಂದು ಆಗುತ್ತೆ, ಏನೋ ಒಂದು ಇದಾಗತ್ತೆ ಅನ್ನುವಾಗ ಅಲ್ಲಿ ಮಧ್ಯದಲ್ಲಿ ನಿಮ್ಮ ಬೇಳೆ ಬೇಯಿಸ್ಕೋಬೇಕು ಅಲ್ವಾ? ಇಷ್ಟೇ ನಿಮ್ಮ ಉದ್ದೇಶ. ಮತ್ತು ಎಲ್ಲಾದರೂ ಒಂದು ಸಿಕ್ಕಾಕೊಂಡ್ವಿ, ಏನಾದರೂ ಆಯಿತು ಅನ್ನುವಾಗ ಎಲ್ಲೋ ಒಂದು ಚಾನಲಲ್ಲಿ ಕೂತ್ಕೊತೀರ, ತಿಪ್ಪೆ ಸಾರಿಸೋಕ್ಕೆ ಟ್ರೈ ಮಾಡ್ತೀರ. ಆಲ್ರೆಡಿ ನೀವೆಲ್ಲ ಏನು ಎಂತು ಅನ್ನೋದು ನಮ್ಮ ಜನಗಳಿಗೆ ಗೊತ್ತಿದೆ ಅಲ್ವಾ? ಕೀರ್ತಿಯವರೇ, ನಿಮ್ಮ ಬಗ್ಗೆ ಏನು ಹೇಳಬೇಕು ನನಗೆ ಗೊತ್ತಿಲ್ಲ. ನೀವು ಸಮೀರ್ ಅವರ ಅಮ್ಮನಿಗೆ ನೆಲೆ ಕೊಡೋದಿರಲಿ, ನಿಮ್ಮ ನೆಲೆನ ನೀವು ಫಸ್ಟು ಭದ್ರ ಮಾಡ್ಕೊಳ್ಳಿ, ಚೆನ್ನಾಗಿರಿ. 4 ಜನಕ್ಕಾದರೂ ಒಳ್ಳೇದಾಗೋ ಥರ ಬದುಕಿ ತೋರಿಸಿ, ಆಯಿತಾ?
ನಿಮ್ಗಳ ದೃಷ್ಟಿಲಿ ನಾವೆಲ್ಲ ಸೌಜನ್ಯ ಪರ ಹೋರಾಟಗಾರರೆಲ್ಲ ನಿಮ್ಮ ದೃಷ್ಟಿಲಿ ನಾವು ಸರಿ ಇಲ್ಲ, ಪರವಾಗಿಲ್ಲಪ್ಪ, ನಿಮ್ಮ ದೃಷ್ಟಿಲಿ ಹಾಗೇ ಇರಲಿ, ಪರವಾಗಿಲ್ಲ, ನಮಗೇನು ಪ್ರಾಬ್ಲಮ್ ಇಲ್ಲ. ನಿಮಗೆ ನೀವೇ ಒಳ್ಳೆಯವರ ಕೆಟ್ಟವರ ಅಂತ ನಿಮ್ಮ ಆತ್ಮಸಾಕ್ಷಿನ ಕೇಳ್ಕೊಬಿಡಿ ಸಾಕು. ನೀವು ಮಾಡ್ತಾ ಇರೋದು, ನೀವು ಆಡೋ ಮಾತುಗಳು ಇದು ಸರಿನಾ ತಪ್ಪಾ ಅಂತ ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ಅಷ್ಟು ಸಾಕು ಕೀರ್ತಿ ಅವರೇ. ಸುಮ್ಮನೆ ಬಡ್ಕೊಳ್ಳೋದಲ್ಲ ಕೂತ್ಕೊಂಡು, ಆಯಿತಾ? SIT ತಂಡ ರಚನೆ ಆಗಿದೆ, ಅದಕ್ಕೆಲ್ಲ ಏನೆಲ್ಲ ಮಾಡಿದ್ರಿ ನೀವೆಲ್ಲ, ಅದಕ್ಕೆಲ್ಲ ಏನೆಲ್ಲ ವಿರೋಧಗಳಾಗ, ಫಸ್ಟೇ ನೀವು ಬಡ್ಕೊಳ್ಳೋದೆಲ್ಲ ಬೇಡ. ಏನೋ ಒಂದು ಆಗತ್ತೆ, ಆಯಿತಾ? ಏನೋ ಒಂದು ಆಗತ್ತೆ ಅಷ್ಟೇ, ತಡ್ಕೊಂಡಿರಿ. ಮತ್ತು ಇನ್ನೊಂದು, ಮಿಸ್ಟರ್ ಗಿಳಿಯಾರವರೇ, ನಿಮ್ಮ ಬಗ್ಗೆ ನನಗಂತೂ ಯಾವ ಥರ ವೈಯಕ್ತಿಕವಾದ ದ್ವೇಷ ಆಗಲಿ ಬೇರೆದು ಏನೂ ಇಲ್ಲ. ನೀವು ಯಾರೋ ನಾನು ಯಾರೋ ಅಷ್ಟೇ. ನಾನೊಬ್ಬಳು ಕಂಟೆಂಟ್ ಕ್ರಿಯೇಟರ್ ಆಗಿ ಜನಗಳ ಪರವಾಗಿ ನೀವಾಡಿರೋ ಮಾತಿಗೆ ನಾನು ಆನ್ಸರ್ ಕೇಳ್ತಾ ಇರೋದಷ್ಟೇ, ಬೇರೆ ಇನ್ನೇನೂ ಇಲ್ಲ. ಎಲ್ಲೋ ಚಾನಲಲ್ಲಿ ಕೂತ್ಕೊತೀರಾ, ಮಟ್ಟಣ್ಣ ಭಿಕ್ಷೆ ಬೇಡಕ್ಕೆ ಬಂದ, ನಮ್ಮ ತಿಮ್ರೋಡಿ ಅವರು ಹೇಗೋ ಒಂದು ಹೋರಾಟ ಮಾಡಿಕೊಂಡು ಹೇಗೋ ಒಂದಿದ್ರು, ಅದನ್ನು ನಾನು ಗೌರವಿಸ್ತೀನಿ. ಆದರೆ ಈ ಮಟ್ಟಣ್ಣ ಅನ್ನೋನು ಎಲ್ಲಿ ಅವನು ಬಂದ, ಅವನಿಗೆ ಗತಿ ಇಲ್ಲದೆ ಭಿಕ್ಷೆ ಬೇಡಕ್ಕೆ ಬಂದ, ಅವನಿಗೆ ಹೀಗೆ ಆಡ್ತಾ ಇದ್ದರೆ ಅವನು ಏಟು ತಿಂದು ಹೋಗ್ತಾನೆ. ನಿಮ್ಮ ಹತ್ರ ಬಂದಿದ್ರ ಭಿಕ್ಷೆ ಕೊಡಿ ಅಂತ? ಎಷ್ಟು ಭಿಕ್ಷೆ ಹಾಕಿದ್ದೀರಾ ನೀವು ಮಟ್ಟಣ್ಣ ಅವ್ರಿಗೆ? ಎಷ್ಟು ಭಿಕ್ಷೆ ಹಾಕಿದ್ದೀರಾ ಹೇಳಿ? ನಿಮ್ಮ ಹೋರಾಟ ನೀವು ಮುಂದುವರಿಸಿ. ಅವರು ನಾವಾಗಲಿ ಅವರಾಗಲಿ ಕೇಳ್ತಾ ಇರೋದೇನು? ಸೌಜನ್ಯನಿಗೆ ನ್ಯಾಯ. ನೀವೇ ದಿಕ್ಕ ತಪ್ಪಿಸ್ತಾ ಇದ್ದೀರಾ. ನೀವೇ ಭಿಕ್ಷಕರಿಗಿಂತ ಕಡೆಯಾಗಿ ಎಲ್ಲ ಚಾನಲಲ್ಲೂ ಕೂತ್ಕೊಂಡು ಬಾಯಿ ಹರ್ಕೊತಾ ಇದ್ದೀರಾ, ಆಯಿತಾ? ಎಂತಪ್ಪ, ತಿಮ್ರೋಡಿ ಅವ್ರದ್ದು ದಿಕ್ಕು ತಪ್ಪಿಸ್ತಾನೆ, ಇಲ್ಲದೆಲ್ಲ ಹೇಳ್ಕೊಟ್ಟು. ಏನು ತಿಮ್ರೋಡಿ ಅವರು ಏನು ಅಷ್ಟು ದಡ್ರ? ಬಾಯಲ್ಲಿ ಬೆರಳಿಟ್ರು ಕಚ್ಚೋಕ್ಕೆ ಗೊತ್ತಿಲ್ಲದಷ್ಟು ಎಳೆ ಮಗುನ ಅವ್ರ ಮಾತು ಕೇಳಿಕೊಂಡು ಅವರು ಇದು ಮಾಡೋಕ್ಕೆ ತಪ್ಪೇನು ಮಾಡ್ತಾ ಇದ್ದಾರೆ? ಮಟ್ಟಣ್ಣ ಅವರು ಏನು ತಪ್ಪು ಮಾಡ್ತಾ ಇದ್ದಾರೆ ಕೇಳಬಾರ್ದಾ? ವಿದ್ಯಾವಂತರು ಸ್ವಾಮಿ, ಬುದ್ಧಿವಂತರು ಅವರು. ನಿಮಗೆ ನೀವು ಹೇಗೆ ನಾನೇ ದೊಡ್ಡ ಮೇಧಾವಿ, ನಾನಿದು ಅಂತ ತಿಳ್ಕೊತೀರ? ಅವರು ವಿದ್ಯಾವಂತರು, ಒಂದು ಒಳ್ಳೆ ಕೆಲಸದಲ್ಲಿದ್ದವರು. ಯಾಕಾಗಿ ಎತ್ತು ಕಟ್ಟಬೇಕು? ಯಾವ ಲಾಭಕ್ಕಾಗಿ ಎತ್ತು ಕಟ್ಟಬೇಕು? ಹಾಗಾದರೆ ಆಯಿತು, ಶೆಟ್ರು ಏನೋ ಅವ್ರ ಮಾತನ್ನ ಕೇಳ್ತಾರೆ, ಜನಗಳೆಲ್ಲ ಕೇಳೋಕ್ಕೆ ಜನಕ್ಕೆಲ್ಲ ಹುಚ್ಚಿಡ್ದಿದೆಯಾ? ಸರಿ ಯಾವುದು ತಪ್ಪು ಯಾವುದು ಜನಕ್ಕೆ ಗೊತ್ತಿಲ್ವಾ? ನಿಮ್ಗಳ ತೊಡೆ ನಡಕ್ತಾ ಇದೆ ಅಂತ ಹೇಳಿ ನಿಮ್ಮ ಎದೆಲಿ ಫೇಸ್ ಮಾಡೋಕ್ಕೆ, ಜನಗಳ ಕ್ವಶನ್ಗೆ ಆನ್ಸರ್ ಕೊಡೋಕ್ಕೆ ಕೆಪಾಸಿಟಿ ಇಲ್ಲ, ಆಯಿತಾ? ಎಲ್ಲ ಹೋರಾಟಗಾರರು, ಸೌಜನ್ಯ ಪರ ಹೋರಾಟಗಾರರ ಪರವಾಗಿ ಮಟ್ಟಣ್ಣನವರು, ತಿಮ್ರೋಡಿಯವರು, ಜಯಂತ್ ಅವರು, ಆಯಿತಾ? ಇವರೆಲ್ಲರನ್ನು ನೋಡುವಾಗ ನಿಮಗೆ ಆಗ್ತಾ ಇಲ್ಲ ತಡ್ಕೊಳ್ಳೋಕ್ಕೆ, ಗಡಗಡ ತೊಡೆ ನಡಕ್ತಾ ಇದೆ. ಅದಕ್ಕೆ ಫಸ್ಟೇ ಏನೇನೋ ಸ್ಟೇಟ್ಮೆಂಟ್ ಕೊಟ್ಬಿಡ್ತೀರಾ ಅಲ್ವಾ ಗಿಳಿಯಾರವ್ರೆ? ತಪ್ಪಲ್ವಾ ಇದು? ತಪ್ಪಲ್ವಾ? ನೀವು ಆ ಪರೀಕ್ಷೆ ಮಾಡಬೇಕು, ಈ ಪರೀಕ್ಷೆ ಮಾಡಬೇಕು, ಯಾವ ಪರೀಕ್ಷೆ ಅಂತ ಕುಸುಮಾವತಿ ಅಮ್ಮ ಅವರಿಗೆ ಅವಳು ಇವಳು ಅಂತ ಮಾತಾಡ್ತೀರಲ್ಲ. ಈಗ ನಾನು ಹೇಳ್ತೀನಿ, ಇಲ್ಲಿವರೆಗೆ ನಾನು ಹೇಳಿದೆ ಗಿಳಿಯಾರವ್ರೆ, ನಾನು ಹೇಳ್ತೀನಿ, ಏನಲ್ಲೋ ನಿನಗೇನೋ ರೈಟ್ಸ್ ಇದೆ ಕುಸುಮಾವತಿ ಅಮ್ಮ ಅವ್ರಿಗೆ ಅವಳು ಇವಳು ಅನ್ನೋಕ್ಕೆ? ನೀನು ಯಾವನಲ್ಲೋ? ಆಗುತ್ತಾ ತಡ್ಕೊಳ್ಳೋಕ್ಕೆ? ಆಗುತ್ತಾ ಸ್ವಾಮಿ ನಿಮಗೆ ತಡ್ಕೊಳ್ಳೋಕ್ಕೆ? ಫಸ್ಟು ನೀವೊಂದು ಕಲ್ತ್ಕೊಳ್ಳಿ, ಒಂದು ಹೆಣ್ಣಿಗೆ ಫಸ್ಟು ಗೌರವ ಕೊಡೋದು ಕಲ್ತ್ಕೊಳ್ಳಿ. ನೀವು ಸಾರಿ, ತಪ್ಪಾಯಿತು, ನಿಮ್ಮ ಭಾಷೆ ನನ್ನ ಬಾಯಲ್ಲಿ ಬರ್ತಾ ಇದೆ, ಸಾರಿ. ನೀವೊಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರೋದಲ್ವಾ? ಓ ಸಾರಿ. ಯಾಕೆ ಅಂದರೆ ನೀವು ಮೊನ್ನೆ ಒಂದು ಇದರಲ್ಲಿ ಹೇಳ್ತಾ ಇದ್ರಿ, ಯಾರೋ
ಮಟ್ಟಣ್ಣ ಅವನೆಂತ ಅವನು ಹೋರಾಟಗಾರ, ಅವನು ಹಂಗೆ ಹುಟ್ಟದ ಹಿಂಗೆ ಹುಟ್ಟದ, ನೀವು ಹೆಂಗೆಂಗೋ ಹುಟ್ಟಿದ್ರಿ ಅನಿಸುತ್ತೆ. ಅಯ್ಯೋ ಸಾರಿ, ನಾನು ತಾಯಿ ಹೊಟ್ಟೆಲಿ ಹುಟ್ಟಿದ್ದು ಅಂತ ಹೇಳಿಬಿಟ್ಟೆ ಅಲ್ಲ ಅಲ್ವಾ. ಹೋಗಲಿ ಬಿಡಿ, ನೀವು ಆಡಿದ್ದು ನಿಮಗಾಗತ್ತೆ, ನನಗೆ ಆ ಥರ ಎಲ್ಲ ಮಾತಾಡೋಕ್ಕೆ ಬರಲ್ಲ. ನೀವು ಒಂದು ಹೆಣ್ಮಗು ಹೊಟ್ಟೆಲಿ ಹುಟ್ಟಿದವ್ರಲ್ವ, ಒಬ್ಬಳು ತಾಯಿ ಹೊಟ್ಟೆಲಿ. ಒಂದು ತಾಯಿದು ನೋವು ಹೇಗಿರುತ್ತೆ ಏನಿರುತ್ತೆ ಅಂತ ನಿಮಗೆ ಗೊತ್ತಿಲ್ವಾ? ಒಂದು ಹೆಣ್ಣನ್ನು ಹೇಗೆ ಗೌರವದಿಂದ ಮಾತಾಡಿಸ್ಬೇಕು ಅನ್ನೋದೊಂದು ಸಾಮಾನ್ಯ ಜ್ಞಾನ ಕೂಡ ನಿಮಗಿಲ್ಲ ಅಂದಮೇಲೆ ಇಷ್ಟು ದೊಡ್ಡ ಹೋರಾಟದಲ್ಲಿ ನೀವು ಯಾಕೆ ಇಲ್ಲದ ಮೈ ಮೇಲೆ ಚೇಳು ಬಿದ್ದಾಗೆ ಮೈ ಪರ್ಚ್ಕೊತಾ ಇದ್ದೀರಾ? ಯಾಕೆ ಪರ್ಚ್ಕೊತಿದ್ದೀರಾ? ಬೇಡದ್ದೇ ಮಾತಾಡ್ತೀರಾ, ಬೇಡದ್ದೇ ಹೇಳ್ತೀರಾ. ನಮ್ಮ ಜಾಗಕ್ಕೆ ಬಂದವನು ಯಾಕೆ, ಯಾರಿಗೂ ಒಂದು ಇದರಲ್ಲಿ ಒಂದು ಅನ್ಯಾಯ ಆಗ್ತಾ ಇದೆ ಅಂತ ಕೇಳೋವಂಥ ಪ್ರಶ್ನೆ ಮಾಡೋವಂಥ ಅಧಿಕಾರ ಪ್ರತಿಯೊಬ್ಬರಿಗೂ ಇದೆ ಅಲ್ವಾ? ಪ್ರತಿಯೊಬ್ಬರಿಗೂ ಇದೆ. ಹಾಗೆ ಮಟ್ಟಣ್ಣನವರು ಅವನು ಎಲ್ಲಿ ಅವನು ಇಲ್ಲಿ ಬಂದ ಅಲ್ಲಿ ಬಂದ, ಹಾಗೆ ನಿಮ್ಮಲ್ಲಿ ಏನಾದ್ರೂ ಯಾರು ಕೇಳೋ ಇದಿಲ್ವಾ? ಏನು ಇಲ್ಲಿಗೆ ಕಿವಿಗೆ ಹೂ ಮಾಡಿಸ್ತಾ ಇದ್ದೀರಾ ಜನಗಳಿಗೆ? ಇದೆಲ್ಲ ಬೇಡ ಗೆಳೆಯರವ್ರೆ, ಸುಮ್ಮನೆ ಇದ್ದುಬೇಡಿ. ಕಳೆಸಲನೂ ಒಂದು ಸಲ ಏನೇನೋ ಶಕುನ ಹೇಳೋಕ್ಕೆ ಬಂದ್ರಿ, ಗಿಳಿ ಶಕುನ ಅಂತೇಳಿ ಅಲ್ಲಿನೂ ಏನೇನೋ ಮಾಡ್ಕೊಂಡು ಹೋದ್ರಿ. ಒಂದು ಸಲ ಆದರೂ ಒಂದು ಮಾನವೀಯತೆಯಿಂದ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಎಲ್ಲರ ಪರವಾಗಿ ಒಂದು ಮಾನವೀಯತೆ ಅನ್ನೋದು ನಿಮಗಿದ್ರೆ ಇಷ್ಟೆಲ್ಲ ಬೇಡ. ಆ ಹೆಣ್ಮಗುಗೆ ಒಂದು ನ್ಯಾಯ ಕೊಡಿಸ್ಕೊಡಿ ಸಾಕು, ಯಾರು ಬೇಡ. ನೀವೇ ಆಗ ನೀವು ನಿಜವಾದ ಹೀರೋಗಳು ಅಂತ ಜನ ಒಪ್ಕೊತಾರೆ, ಚಪ್ಪಾಳೆ ಹೊಡಿತಾರೆ ನಿಮಗೆ ಅಲ್ವಾ? ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾರೆ. ಎಲ್ಲವೂ ತಿರುಚ್ತಾ ಇರೋದು ನಿಮ್ಮಂಥವ್ರುಗಳೇ ಅಂತ ಎಲ್ಲ ಗೊತ್ತಿದೆ. ಒಂದು ಏನಾದರೂ ಕಾನೂನು ಪರ ಹೋರಾಟ ಮಾಡೋಕೆ ಹೋದ್ರೂ ಅಲ್ಲೇ ಫಸ್ಟೇ ಎಲ್ಲ ರೆಡಿ ಮಾಡಿಕೊಂಡು ಏನೇನೋ ಇದು ಮಾಡ್ತೀರಾ ಷಡ್ಯಂತ್ರಗಳನ್ನ ಅಂತ ನಿಮಗೆ ಗೊತ್ತಿದೆ. ಷಡ್ಯಂತ್ರನ ಮಾಡ್ತಾ ಇರೋದು ನೀವೇ ಅನ್ನೋದು ಎಷ್ಟು ಚೆನ್ನಾಗಿ ಜನಗಳಿಗೆ ಅರ್ಥ ಆಗ್ತಾ ಇದೆ ಅಂದರೆ, ಮಹೇಶ್ ಶೆಟ್ಟರನ್ನಾಗಲಿ ಮಟ್ಟಣ್ಣನವ್ರನ್ನಾಗಲಿ ಏನೋ ನೀವು ಸೌಜನ್ಯ ಪರ ಹೋರಾಟಗಾರರನ್ನಾಗಲಿ ನಿಮ್ಮಗಳ ಷಡ್ಯಂತ್ರ ಕುತಂತ್ರಗಳನ್ನ ಬಳಸಿ ಏನೂ ಮಾಡೋಕ್ಕಾಗಲ್ಲ, ಪರ್ಚೇಸ್ ಮಾಡೋಕ್ಕಾಗಲ್ಲ. ನಿಮ್ಮನ್ನು ಬೇರೆಯವರು ಪರ್ಚೇಸ್ ಮಾಡಿ ನಿಮ್ಮಗಳ ಬಾಯಲ್ಲಿ ಈ ಥರ ಎಲ್ಲ ಆಡಿಸ್ತಾ ಇರ್ಬೋದು, ಆಯಿತಾ? ನಿಮ್ಮಾಗೆ ಎಲ್ಲರೂ ಅಂತ ನೀವು ಅಂದ್ಕೊಳ್ಳೋಕೆ ಹೋಗಬೇಡಿ. ಹಾಗೆ ಅಂದ್ಕೊಂಡು ರಾಂಗ್ ಸ್ಟೇಟ್ಮೆಂಟ್ಗಳು ಕೊಡೋಕೆ ಹೋಗಬೇಡಿ. ಜನಗಳೇನು ಮೂರ್ಖರಲ್ಲ. ಓಕೆ, ಮತ್ತೇನಪ್ಪ ಅಂತ ಹೇಳಿದ್ರೆ ಫ್ರೆಂಡ್ಸ್, ಈಗಾಗಲೇ ಒಂದು 2 ದಿವಸದಿಂದ ಬರ್ತಾ ಇರೋವಂಥ ನ್ಯೂಸು, ಚಿನ್ನಯ್ಯ ಅವರು ಯಾರು ಈ SIT ತಂಡಕ್ಕೆ ಕಾರ್ಯಾಚರಣೆಗೆ ಸಾಥ್ ಕೊಟ್ಟಂಥ ಚಿನ್ನಯ್ಯ ಮುಸ್ಕೋದಾರಿ, ಆಯಿತಾ? ಅವರು ನಮ್ಮ ತಿಮ್ಮರೋಡಿ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಸೀಕ್ರೆಟಾಗಿ ಚರ್ಚೆ ಮಾಡಿದ್ರು. ತಿಮ್ಮರೋಡಿ ಮತ್ತು ಅವರು ಸೇರಿ ಏನೇನೋ ನಮ್ಮ ಧರ್ಮದ ವಿರುದ್ಧ ಇದು ಮಾಡೋಕ್ಕೆ ಅಂತ ಷಡ್ಯಂತ್ರಗಳನ್ನ ಮಾಡಿದ್ರು, ಅದು ಮಾಡಿದ್ರು ಇದು ಮಾಡಿದ್ರು ಅಂತ. ಜನಗಳೇ, ನಿಮಗೆ ಗೊತ್ತಿದೆ ಫ್ರೆಂಡ್ಸ್ ಏನಂತ. ಪಾಪ ಆ ವ್ಯಕ್ತಿ ಊರು ಬಿಟ್ಟು ಹೋಗಿ ಎಷ್ಟೋ ವರ್ಷಗಳಾಗಿದೆ. ಅವನೇನೋ ನಿಮಗೆ ಗೊತ್ತಿರೋ ಹಾಗೆ ಅವರೇ ಹೇಳಿರೋ ಪ್ರಕಾರ ನಾನು ಪಶ್ಚಾತ್ತಾಪದಿಂದ ಬಂದಿದ್ದು ಅಂತ ಹೇಳಿದರು. ಯಾರು? ಚಿನ್ನಯ್ಯ ಅವರು. ನಮ್ಮ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಸೌಜನ್ಯ ಪರ ಹೋರಾಟದಲ್ಲಿ ಇರೋದು ಅವ್ರಿಗೆ ಗೊತ್ತು. ಎಷ್ಟೋ ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಮನಸ್ಸಿಗೆ ಅನಿಸಿರ್ಬೋದು, ನನ್ನ ಈ ಗೊಂದಲಕ್ಕೆ ಯಾರ ಹತ್ರ ನಾನು ಹೇಳ್ಕೊಂಡ್ರು ಇದು ನ್ಯಾಯ ನನಗೆ ಸಿಗಲ್ಲ, ಏನು ಯೂಸ್ ಆಗಲ್ಲ, ಯಾರನ್ನು ನಂಬಬೇಕು, ಏನು ಮಾಡಬೇಕು ಎತ್ತು ಅಂತ ಅವ್ರಿಗೆ ಗೊತ್ತಾಗಿಲ್ಲ. ಇವರು ಹೋರಾಟದಲ್ಲಿದ್ದರು, ಏನೋ ವಿಶೇಷವಾದ ಒಂದು ಅಭಿಮಾನ, ಹಾಗಾಗಿ ಬಂದು ಹೇಳ್ಕೊಂಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಲಾಸ್ಟಿಗೆ ಅವರು ಹೋಗಿದ್ರು, ಸ್ಟೇಷನಿಗೆ ಹೋದರು, ತಿಮ್ಮರೋಡಿ ಅವರ ನೇತೃತ್ವದಲ್ಲೇ ಎಲ್ಲ ಇದು ಮಾಡಿಕೊಂಡ್ರು. ಅವ್ರಿಗೆ ಏನು ಮಾಡಬೇಕು ಏನು ಅಂತ ಅವ್ರ ಮನೆಗೆ ಹೋದಾಗ ಹೇಳಿರ್ಬೋದು. ಯಾಕೆಂದರೆ ಸತ್ಯನ ಹೊರಗೆ ತೆಗಿಬೇಕಲ್ವಾ, ನ್ಯಾಯ ಸಿಗಬೇಕಲ್ವಾ, ಜನಕ್ಕೆ ಸತ್ಯ ಏನು ಅನ್ನೋದು ಗೊತ್ತಾಗಬೇಕಲ್ವಾ, ಆಯಿತಾ? ಆಮೇಲೆ ಅರ್ಜೆಂಟಾಗಿ SIT ತಂಡ ರಚನೆ ಆಯಿತು ಚಿನ್ನಯ್ಯ ಅವರ ಹೇಳಿಕೆ ಆಧಾರದ ಮೇಲೆ.
ಇನ್ವೆಸ್ಟಿಗೇಷನ್ ನಡೀತಾ ಇದೆ, ನಡೆಯುತ್ತೆ. ಇವತ್ತು ಕೂಡ ನಡೆದಿದೆ, ನಿನ್ನೆ ಕೂಡ 7 ತಲೆಬುರುಡೆಗಳು ಸಿಕ್ಕಿದೆ, ಅದೆಲ್ಲ ನಿಮಗೆ ಗೊತ್ತು. ಡೇ ಬೈ ಡೇ ನ್ಯೂಸ್ ಬರ್ತಾನೇ ಇದೆ, ಏನಾಗ್ತಾ ಇದೆ ಏನು ಅದೆಲ್ಲ ನೋಡುವಾಗ ಕೆಲವ್ರು ಇರ್ತಾರಲ್ಲ, ಇಷ್ಟೊತ್ತು ಹೇಳಿದ್ನಲ್ಲ, ಈ ಥರದವ್ರು ಎಷ್ಟೋ ಜನ ಇದ್ದಾರೆ ಆಯಿತಾ. ಎಲೆ ಮರೆಯಲಿದ್ದವರು ಎಷ್ಟೋ ಜನ ಇದ್ದಾರೆ. ಹೀಗೆ ಮುಂದೆ ಬಂದು ಕತ್ತೆಗಳು ನಾಯಿ ಕಾಗೆಗಳ ಥರ ಹರ್ಚ್ಕೊಳ್ಳೋರು ಎಷ್ಟೋ ಜನ ಇದ್ದಾರೆ, ಹರ್ಚ್ಕೊತಾ ಇದ್ದಾರೆ ಅಷ್ಟೇ. ನಾನು ಹೇಳೋ ಹಾಗೆ ಇದ್ರೆ ಈಗ ಅದೇ ನಾವಾದರೂ ಅಷ್ಟೇ ಅಲ್ವಾ, ನಾವು ಏನೋ ಒಂದು ವಿಷಯನ ಡಿಸ್ಕಷನ್ ಮಾಡಬೇಕು, ಏನೋ ಮಾಡಬೇಕು ಅಂತ ಹೇಳಿದ್ರೆ ಸೀದಾ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಇದು ಮಾಡಲ್ಲ. ಕೆಲವೊಂದು ಇವೆಲ್ಲ ನೋಡ್ತಾ ಇದ್ದರೆ ನಮಗಾದರೂ ಅನಿಸುತ್ತೆ, ನಮಗಲ್ಲಿ ನ್ಯಾಯ ಸಿಗ್ಬೋದಾ, ನಾವು ಯಾವ ವ್ಯಕ್ತಿ ಕಡೆಯಿಂದ ನಮಗೆ ಹೋಗಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಯಾರ್ದಾದ್ರೂ ಒಂದು ಸಜೆಷನ್ ನಾವು ಕೇಳ್ತೇವೆ. ಹಾಗೆ ಕೇಳಿರ್ತಾರೆ. ಅದಕ್ಕೆ ಈಗ ಇವರು ಹೋರಾಟಗಾರರಾದ ನಮ್ಮ ಶೆಟ್ಟರು ತಲೆ ಮೇಲಾಗಲಿ, ಬೇರೆ ಆಗಲಿ, ಹೋರಾಟಗಾರರು ತಲೆ ಮೇಲಾಗಲಿ ಗೂಬೆ ಕೂರಿಸೋದು ಬೇಡ. ನೀವೆಲ್ಲ ಏನು ಮಾಡ್ತಾ ಇದ್ದೀರಾ, ಸೌಜನ್ಯ ಪರ ಹೋರಾಟಗಾರರು ಏನು ಮಾಡ್ತಿದ್ದಾರೆ ಅದೆಲ್ಲ ಜನರಿಗೆ ಗೊತ್ತಿದೆ. ತಪ್ಪು ಯಾವುದು ಸರಿ ಯಾವುದು ಅಂತ ಹೇಳಿ. ಇನ್ನು ನ್ಯಾಯ ಸಿಗಬೇಕು, ಸಿಗತ್ತೆ. ಇವತ್ತಲ್ಲ ನಾಳೆ ನ್ಯಾಯ ಸಿಕ್ಕೇ ಸಿಗುತ್ತೆ. ನಮ್ಮಗಳ ಹೋರಾಟ ಹೀಗೇ ಮುಂದುವರಿಯುತ್ತೆ ಆಯಿತಾ. ನಮ್ಮೆಲ್ಲರಿಗೂ ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಆಶೀರ್ವಾದ ಆಗಿದೆ. ದೊಡ್ಡ ಶಕ್ತಿಯಾಗಿ ಸೌಜನ್ಯ ನಿಂತಿದ್ದಾರೆ. ನಮ್ಮ ಮನೆ ಮಗಳು ಸೌಜನ್ಯ ಆಯಿತಾ. ಆ ಹೆಣ್ಣುಮಗು ಆತ್ಮಕ್ಕೆ ನಾವು ಶಾಂತಿ ತಂದು ಕೊಡಲೇಬೇಕು. ಈ ಗೊಂದಲಗಳಿಂದ ಹೊರಗೆ ಬರಲೇಬೇಕು. ಇವ್ರುಗಳೆಲ್ಲ ಹರ್ಚ್ಕೊಳ್ತಾನೇ ಇರಲಿ, ಬಡ್ಕೋತಾನೇ ಇರಲಿ. ಮೊದಲೇ ಒಂದು ಗಾದೆ ಇದೆ, ಬೊಗಳ ನಾಯಿ ಕಚ್ಚಲ್ಲ ಅಂತ ಆಯಿತಾ. ಕಚ್ಚೋಕೆ ಬಂದಾಗ ನೋಡ್ಕೊಂಡ್ರಾಯ್ತು. ಈಗ ಬೊಗಳ್ತಾ ಇದೆ, ಕಚ್ಚೋಕೆ ಬರುತ್ತಲ್ಲ, ಎಲ್ಲಿವರೆಗೆ ನಾಯಿ ಬೊಗಳ್ತಾ ಇರಲಿ, ನೋಡೋಣ. ಏನು ಹೇಳಬೇಕು, ಏನು ಮಾತಾಡಬೇಕು ಅಂತಲೇ ಕೆಲವೊಂದು ಸಲ ಗೊತ್ತಾಗಲ್ಲ ಫ್ರೆಂಡ್ಸ್. ಆ ಥರ ಎನಿವೆ ಫ್ರೆಂಡ್ಸ್, ಇಂಥವರೆಲ್ಲ ಕಾಲೆಳೆಯೋಕ್ಕೆ, ಒಳಗೊಳಗೆ ಮಸಲತ್ತು ಮಾಡೋಕ್ಕೆ ಇಂಥವರೆಲ್ಲ ಇರೋದ್ರಿಂದನೇ ನಮ್ಮ ಸೌಜನ್ಯ ಹೋರಾಟದಲ್ಲಿ ಎಲ್ಲ ಜನಗಳಿಗೂ ಅನ್ಯಾಯ ಮಾಡಿದವ್ರು ಯಾರು, ಮೋಸಗಾರರು ಯಾರು, ಸರಿ ಏನು ತಪ್ಪೇನೋ ಎಲ್ಲ ಆರಾಮಾಗಿ ಈಸಿಯಾಗಿ ಗೊತ್ತಾಗ್ತಾ ಇದೆ ಚೆನ್ನಾಗಿ ಅಲ್ವಾ. ಯಾರ್ದು ಸರಿ ಯಾರ್ದು ತಪ್ಪು ಅನ್ನೋದು. ಎನಿವೆ, ನಮ್ಮೆಲ್ಲರ ಉದ್ದೇಶ ಏನು, ನಮಗೆ ಬೇರೆ ಧರ್ಮ ಆಗಲಿ ಬೇರೆದಾಗಲಿ, ಧರ್ಮದ ಪರ ಧರ್ಮದ ವಿರೋಧ ಇಲ್ಲ, ನಾವು ಅದು ಇದು ಆ ಗುಂಪು ಈ ಗುಂಪು ಬೇರೆ ಯಾವುದೂ ಅಲ್ಲ. ನಮ್ಮದೆಲ್ಲ ನ್ಯಾಯದ ಗುಂಪು. ನಮಗೆ ನ್ಯಾಯ ಬೇಕು. ನಾವೆಲ್ಲ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅಷ್ಟೇ. ಒಂದಲ್ಲ ಒಂದು ದಿನ ನ್ಯಾಯ ಸಿಕ್ಕೇ ಸಿಗುತ್ತೆ. ಅದು ಆದಷ್ಟು ಬೇಗ ಸಿಗಲಿ ಅಂತ ನಾನು ಭಗವಂತನಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊತಾ ಇದ್ದೇನೆ. ಮುಂಚೆನೇ ಹೇಳೋ ಹಾಗೆ ಕಾಲು ಎಳೆಯೋರು ಇರಲೇಬೇಕು. ಕಾಲು ಎಳೆಯೋರು ಇದ್ದಷ್ಟು ಇನ್ನೂ ನಮಗೆ ಧೈರ್ಯ ಬರುತ್ತೆ, ಶಕ್ತಿ ಬರುತ್ತೆ, ಮುಂದೆ ಹೋಗೋಕ್ಕೆ ನಮಗೆ ದಾರಿನ ನಾವು ಕಂಡುಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಷ್ಟೇ. ಆದಷ್ಟು ಬೇಗ ನಮ್ಮ ಈ ಹೋರಾಟಕ್ಕೆ ಜಯ ಸಿಗಲಿ ಅಂತ ಹೇಳಿಬಿಟ್ಟು ನನ್ನ ಈ ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಡೈಲಿ ನಾನು ಹೊಸ ವಿಚಾರಗಳ ಜೊತೆ ನಿಮ್ಮ ಮುಂದೆ ಬರೋಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟ್ ಹೀಗೆ ಇರಲಿ. ಮತ್ತೊಮ್ಮೆ ಮಗದೊಮ್ಮೆ ಬಾಯ್, ಟೇಕ್ ಕೇರ್. ಜಸ್ಟಿಸ್ ಫಾರ್ ಸೌಜನ್ಯ. ಲವ್ ಯು ಆಲ್. ಬಾಯ್.